ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾವು ಇವತ್ತು ಕೃಷಿ ವಿಜ್ಞಾನ ಕೇಂದ್ರ KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಾಗ ಬಂದಿದ್ವಿ. ಬಂದಾಗ ನಮಗೊಂದು ವಿಶೇಷವಾಗಿ ಏನಿಸ್ತು, ಇದು ಏನೋ ಒಂದು ಡಿಫ್ರೆಂಟ್ ಬೆಳೆ ಐತಿದೆ. ಇದು ಏನು ಒಂದು ನಾವು ಅದ್ರ ಬಗ್ಗೆ ನಮಗೆ ಕೇಳ್ಕೊಬೇಕಂತೇಳಿ ನಾವು ಇದು ಯಾವ ಬೆಳೆ, ಇದು ಏನು ಉಪಯೋಗ ಆಗ್ತೈತಿ. ಯಾಕಂದ್ರೆ ನಾವು ಇವತ್ತಿನ ಫಸ್ಟ್ ಟೈಮ್ ಇದು ನಾನು ಬೆಳೆ ನೋಡಿದ್ದು. ಇವರು ನಮ್ಮ ಹಿರೇಮಠ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾವು ಇಲ್ಲಿ ಮತ್ತಿಕೊಪ್ಪ ಬಂದಾಗ ಇದೊಂದೇನೋ ಬೆಳೆ ನಮಗೇನೋ ಡಿಫ್ರೆಂಟ್ ಬೆಳೆ ಐತೆ. ಯಾಕಂದ್ರೆ ನಾವು ಇನ್ನೂ ಮಟ್ಟ ನೋಡಿಲ್ಲ ಬೆಳೆ ಇದು. ಎಸ್ ಸರ್. ಅದಕ್ಕೆ ಈ ಬೆಳೆದು ಏನು ವಿಶೇಷ, ಇದು ಯಾವ ಬೆಳೆ, ಇದು ಹೆಂಗೆ ಬೆಳಿಬೋದು ರೈತರು, ಇದರ ಲಾಭನ, ಆಮೇಲೆ ಇದು ನಮಗೆ ಯಾವ ಸೀಸನ್ದಾಗ ಬೆಳಿಬೇಕು, ಆಮೇಲೆ ಇದ್ರದ್ದು ಬೀಜ ಎಲ್ಲಿ ಸಿಗ್ತಾವ, ಆಮೇಲೆ ಇದ್ರದ್ದು ನಾವು ಮತ್ತೆ ಹೊಳ್ಳಿ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ರೈತ ಬಾಂಧವರಿಗೆ ಸಂಪೂರ್ಣ ಮಾಹಿತಿ ಕೊಡ್ಬೇಕಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ SS ಹಿರೇಮಠ್ ಅಂತೇಳಿ. ನಾನು ICR KLE ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ಕತ್ತಿ ಸರ್ ಅವ್ರು ಕೇಳಿದಂಗೆ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈ ಬೆಳೆನ. ಇದು ಚಿಯಾ ಅಂತ ಹೇಳ್ತೀವಿ. ಇದಕ್ಕೆ ಚಿಯಾ ಸೂಪರ್ ಫುಡ್ ಅಂತ ಹೇಳ್ತೀವಿ. ಅಂದರೆ ಇದು ಚಿಯಾ ಸೂಪರ್ ಫುಡ್ ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿರುವಂಥ ಸಾಕಷ್ಟು ಒಂದು ಔಷಧಿ ಗುಣಗಳು ಭಾಳಷ್ಟಿದೆ. ಮೊದಲೇದಾಗಿ ಇದರಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ, ಮ್ಯಾಗ್ನೀಸಿಯಮ್ ಇದೆ, ಆಮೇಲೆ ಇದಕ್ಕೆ ಐರನ್ ಕಂಟೆಂಟ್ ಜಾಸ್ತಿ ಇದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ. ಹೀಗಾಗಿ ಇದಕ್ಕೆ ಔಷಧ ಗುಣಗಳು ಭಾಳಷ್ಟು ಇರೋದ್ರಿಂದ ಇದಕ್ಕೆ ನಾವು ಚಿಯಾ ಸೂಪರ್ ಫುಡ್ ಅಂತ ಕರಿತೀವಿ. ಇದ್ರ ಚಿಯಾ ಹೆಸರು ಏನಪ್ಪ ಎದಕ್ಕೆ ಬತ್ತಪ್ಪ ಅಂತ ಹೇಳಿದ್ರೆ ಇದು ಮೆಕ್ಸಿಕೋ ದೇಶದ ಸರ್ ಇದು. ಓಕೆ. ಇದಕ್ಕೆ ಸಾಲ್ವಿಯಾ ಹಿಸ್ಪಾನಿಕಾ ಅನ್ನುವಂಥ ಒಂದು ಇದ್ರದ್ದು ವೈಜ್ಞಾನಿಕ ಹೆಸರು. ಓಕೆ. ಇದು ಮೆಕ್ಸಿಕೋ ಮತ್ತು ಮರ್ಗಾಡ್ಕ ಏನು ಹೇಳ್ತೀವಿ ಅಲ್ಲಿಂದ ಇದ್ರ ಉಗಮ ಆಗಿದ್ದು. ಇದು ಬೇರೆ ದೇಶಗಳಲ್ಲಿ ಸುಮಾರು 10-25 ದೇಶಗಳಲ್ಲಿ ಇದರ ಒಂದು ಉತ್ಪಾದನೆ ಮತ್ತು ಸೇವನೆ ಬಹಳಷ್ಟಿದೆ. ಅದು ನಮ್ಮ ಭಾರತ ದೇಶದಲ್ಲಿ ಇದು ಪ್ರಪ್ರಥಮವಾಗಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದು ಮೈಸೂರಿನ ಭಾಗದಲ್ಲಿ 2014-15ರಲ್ಲಿ ಈ ಬೆಳೆಯನ್ನು CFTRI ಸಂಸ್ಥೆಯವರು ಒಂದು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆ ಭಾಗದಾಗ ಮೈಸೂರು ಮತ್ತು HD ಕೋಟೆ ಭಾಗದಲ್ಲಿ ಸುಮಾರು 1000-2000 ಹೆಕ್ಟರ್ದಲ್ಲಿ ರೈತ ಬಾಂಧವರು ಬೆಳೆದು ಸಾಕಷ್ಟು ಒಂದು ಲಾಭವನ್ನು ಪಡಿತಾ ಇದ್ದಾರೆ. ಹಾಗಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಮಂಜುನಾಥ್ ಚೌರೆಡ್ಡಿಯವರು ನಾವು ಯಾಕೆ ಇದನ್ನು ಬೆಳಿಬಾರ್ದು ಅಂತ ಕೇಳಿದಾಗ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಸರ್ ಅಂತ ಹೇಳಿದಾಗ ಅವ್ರು ಒಪ್ಕೊಂಡ್ರು. ಹಾಗಾಗಿ ನಮ್ಮಲ್ಲಿ ಇವತ್ತು ಕೃಷಿ ವಿಜ್ಞಾನ ಕೇಂದ್ರ ಭಾಗದಾಗ ಸುಮಾರು 700 ಎಕರೆ ಪ್ರದೇಶದಲ್ಲಿ ರೈತರಿಗೆ ಬೀಜವನ್ನು ಕೊಟ್ಟಿದ್ದೀವಿ. ಈ ಒಂದು ಚಿಯಾ ಬೀಜವು ಸುಮಾರು 3-3.5 ತಿಂಗಳು ಬೆಳೆ ಇರ್ತದೆ ಸರ್. ಇದು 3.5 ತಿಂಗಳು ಬೆಳೆಯಿದ್ರೆ ಇದನ್ನು ಹೆಂಗೆ ಬೆಳಿಬೇಕಪ್ಪ ಅಂದ್ರೆ ಸಾಲಿನ ಸಾಲ 2.5 ಫೂಟು, ಆಮೇಲೆ ಗಿಡದಿಂದ ಗಿಡ 1 ಫೂಟು, ಇಷ್ಟು ಇದರ ಒಂದು ಡಿಸ್ಟೆನ್ಸ್ ನಾವು ಇಟ್ಕೊಂಡು ಬೆಳೆದಿದ್ದಾರೆ ಭಾಳ ಒಂದು ಇಳುವರಿ ಹೆಚ್ಚು ಬರ್ತದೆ ಸರ್. ಆಮೇಲೆ ಇದಕ್ಕೆ ನೀರು ಬಹಳಷ್ಟು ಬೇಕಾಗಿಲ್ಲ. ಓಕೆ. ಯಾಕಂದ್ರೆ ನೀರು ಸ್ವಲ್ಪ ಪ್ರಮಾಣದಲ್ಲಿ ಡ್ರಿಪ್ ಇರ್ಬೋದು ಅಥವಾ ರೇನ್ ಪೈಪ್ ಇರ್ಬೋದು ಅಥವಾ ಸ್ಪ್ರಿಂಕ್ಲರ್ದಿಂದ ಇದನ್ನು ಮಾಡಿದರೆ ಬಹಳ ಒಂದು ಒಳ್ಳೆ ಬೆಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಈ ಚಿಯಾ ಸರ್ ನಿಮ್ಗೆ ಇನ್ನೊಂದು ಹೇಳಿದಂಗೆ ಇದಕ್ಕೆ ಸೂಪರ್ ಫುಡ್ ಅಂತ ನಾವು ಹೇಳಿದೀವಿ. ಇದಕ್ಕೆ ಒಂದು BP ಕಂಟ್ರೋಲ್ ಆಗುತ್ತೆ ಸರ್. ಕ್ಯಾನ್ಸರ್ ಕಡಿಮೆ ಮಾಡ್ಬೋದು. ಆಮೇಲೆ ಇದಕ್ಕೆ ಸಾಕಷ್ಟು ನಮ್ಮಲ್ಲಿ ಏನು ಲಿವರ್ ಉಬ್ಬಿರ್ತಾವೆ, ಬಾವು ಬಂದಿರ್ತಾವೆ, ಅದನ್ನು ಕಡಿಮೆ ಮಾಡ್ಬೋದು. ಆಮೇಲೆ ಕಾಲು ನೋವು ಬರ್ತಿರ್ತಾವೆ, ಅದನ್ನು ಕಡಿಮೆ ಮಾಡ್ಬೋದು. ಬ್ಯಾಕ್ ಪೇನ್ ಕಡಿಮೆ ಮಾಡ್ಬೋದು. ಆಮೇಲೆ ಕ್ಯಾನ್ಸರ್ ಕಡಿಮೆ ಆಗುತ್ತೆ. ಶುಗರ್ ಪೇಷಂಟಿಗೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ರಾತ್ರಿ ಸಾಯಂಕಾಲ ಒಂದು ಅರ್ಧ ಚಮಚದಷ್ಟು ಒಂದು ಹಾಫ್ ನೀರಿನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದಾದ್ರೆ ಸುಮಾರು ನಿಮ್ಗೆ 2-2.5 ತನಕ ಹಸುನೇ ಆಗಂಗಿಲ್ಲ. ಆಮೇಲೆ ನಮ್ಮಲ್ಲಿ ಬಾಡಿಯಲ್ಲಿ ಇರುವಂಥ ಎಲ್ಲ ನ್ಯೂಟ್ರಿಯೆಂಟ್ಗಳನ್ನ ಇದು ಕೊಡ್ತದೆ. ಇನ್ನೊಂದು ಇದಕ್ಕೆ ಬಹಳಷ್ಟು ಮಹತ್ವದ ಏನಪ್ಪ ಅಂದರೆ Omega 3 ಮತ್ತು Omega 6 ಇದರಲ್ಲಿ ಭಾಳಷ್ಟು ಪರ್ಸೆಂಟ್ ಇದೆ. ನಮ್ಮ ಸಸ್ಯಾಹಾರಿಗೆ ನಾವು ಏನಿರ್ತೀವಿ ಲಿಂಗಾಯತರು ಅವ್ರು ಮಾಂಸಾಹಾರಿ ತಿನ್ನಂಗಿಲ್ಲ, ಅಂಥವ್ರಿಗೆ Omega 3 ಮತ್ತು Omega 6 ಸಿಗೋದಿಲ್ಲ. ಆದ ಕಾರಣ ನಾವು ಈ ಬೆಳೆಯನ್ನು ಈ ಭಾಗದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. Omega 6 ಅದರಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಫಿಶ್ ಏನು ತಿಂತಿರ್ತಾರೋ ನಾನ್ ವೆಜ್ ತಿನ್ನೋರು, ಅಂದರೆ ಮೀನುಗಳನ್ನ ತಿಂತಿರ್ತಾರೋ ನಾನ್ ವೆಜ್ ತಿಂತಿರ್ತಾರೆ ಅಂಥವ್ರಿಗೆ ಸಿಗ್ತದೆ. ಬಟ್ ನಮ್ಮ ಸಸ್ಯಾಹಾರ ಸಿಗಂಗಿಲ್ಲ. ಅದಕ್ಕೆ ಈ ಬೆಳೆಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಈಗಾಗಲೇ ಹೇಳಿದಂಗೆ ಇದಕ್ಕೆ ಯಾವುದೂ ಪೆಸ್ಟು ಡಿಸೀಸು ಬರಲ್ಲ. ಓಕೆ. ರೋಗ ಮತ್ತು ಕೀಟಗಳು ಯಾವುದೂ ಇದಕ್ಕಿಲ್ಲ ಇಲ್ಲಿವರೆಗೆ ನಾವು ನೋಡ್ಲಿಕ್ಕಾಗಿ. ಆಮೇಲೆ ಇದಕ್ಕೆ ಗೊಬ್ಬರಗಳು ಯಾವುವು ಬೇಕಾಗಿಲ್ಲ, ರಾಸಾಯನಿಕ ಗೊಬ್ಬರ ಯಾವುದೂ ಬೇಕಾಗಿಲ್ಲ. ಓಕೆ. ಭಾಳ ನೀವು ತಿಪ್ಪಿ ಗೊಬ್ಬರ ಮತ್ತು ಟ್ರೈಕೋಡರ್ಮಾ ಅಂಥದ್ದು ಉಪಯೋಗ ಮಾಡಿಕೊಂಡು ಇದನ್ನು ಬೆಳಿಬೇಕು. ಇನ್ನೊಂದು ಮಹತ್ವದ ಏನಪ್ಪ ಅಂತ ಹೇಳಿದ್ರೆ ಇದನ್ನು ಆಕಳು, ಆಡು, ಎಮ್ಮೆ ಯಾವ ಮುಟ್ಟೋದಿಲ್ಲ ಇದನ್ನು. ಓಕೆ. ಆಮೇಲೆ ಯಾವುದೂ ಬೇರೆ ತುಡುಗು ಮಾಡಲಿಕ್ಕೆ ಅವಕಾಶವೂ ಇರೋಂಗಿಲ್ಲ. ಹಾಗಾಗಿ ಇದು ಒಂದು ಒಳ್ಳೆಯ ಬೆಳೆ ಮತ್ತು ಲಾಭ ತರುವಂಥ ಬೆಳೆ ಅಂತ ನಾವು ಹೇಳ್ತೀವಿ. ಇದಕ್ಕೆ ಲಾಭ ತರುವಂಥ ಬೆಳೆ ಯಾಕಪ್ಪ ಅಂದ್ರೆ ಒಂದು ಖರ್ಚು ಕಡಿಮೆ ಇದೆ. ಬರೀ 3-3.5 ತಿಂಗಳಲ್ಲಿ ನಾವು ಬೆಳೆಯನ್ನು ಬೆಳಿಬೋದು. ಆಮೇಲೆ ಯಾವುದೋ ಪೆಸ್ಟಿಸೈಡ್ ನಾವು ಯೂಸ್ ಮಾಡೋಂಗಿಲ್ಲ, ಯಾವುದೋ ಗೊಬ್ಬರವನ್ನು ನಾವು ಯೂಸ್ ಮಾಡೋಂಗಿಲ್ಲ. ಹಾಗಾಗಿ ಸರ್ ಇದು ಬೆಳಿಬೇಕಾದ್ರೆ ನಮ್ಗೆ ಟೆಂಪ್ರೇಚರ್ ಅಂದರೆ ಈಗ ಒಂದೊಂದು ಕಡೆ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ರೀ 28 to 30-35 ಮಟ್ಟ ಟೆಂಪ್ರೇಚರ್ ಇರ್ತದೆ. ಅದು ಇಲ್ಲೇ ಮುಂದೆ ನಾವು ಬೀದರ್, ಕಲಬುರ್ಗಿ ಸೈಡ್ ಹೋತಂದ್ರೆ ಎಲ್ಲ 40 to 45 ಮೇಲೆ ಹೋಗ್ತದೆ. ಅದ ನಾವು ಒಂದು ಸ್ವಲ್ಪ ಮಲೆನಾಡು ಕಡೆ ಇದು ಮಾಡುವ ಅಂದ್ರೆ ಅಲ್ಲಿ ಕಮ್ಮಿ ಆಗ್ತದೆ. ಅದಕ್ಕೆ ಇದು ಬೆಳಿಬೇಕಾದ್ರೆ ನಮ್ಗೆ ಟೆಂಪ್ರೇಚರ್ ಯಾವ ಟೈಪ್ ಇರಬೇಕು? ಅದಕ್ಕೆ ನಾವು ಸೂಕ್ತವಾದ ಸಮಯ ಯಾವುದಪ್ಪ ಅಂತ ಹೇಳಿದ್ರೆ ಇದಕ್ಕೆ
ಅಕ್ಟೋಬರ್ ಎಂಡದಲ್ಲಿ ಮತ್ತು ಡಿಸೆಂಬರ್ 2 ಸೀಸನ್ದಲ್ಲಿ ನಾವು ಈ ಕ್ರಾಪನ್ನು ಬೆಳಿಬೋದು. ಓಕೆ ಅಕ್ಟೋಬರ್ 3 ತಿಂಗಳು ಸರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಓಕೆ 3 ಮುಗಿದೈತಿ. ಮುಂದೆ ಡಿಸೆಂಬರ್ ಕೊನೆ ಭಾಗದಲ್ಲಿ ಮತ್ತೆ ಹಚ್ಚಿದ್ರೆ ಮತ್ತೆ ಮಾರ್ಚ್ ಒಳಗೆ ಇದು 2 ಬೆಳೆಯನ್ನು ಹೈ ಟೆಂಪರೇಚರ್ ಇರಬಾರ್ದು, ಭಾಳ ಲೋ ಲೋ ಟೆಂಪರೇಚರ್ ಟೆಂಪರೇಚರ್ ಇರ್ಬೋದು. ಬಟ್ ತಾವು ಹೇಳಿದಂಗೆ ಗುಲ್ಬರ್ಗ ತಂದ್ರಿ, ಗುಲ್ಬರ್ಗದಲ್ಲಿ ಸಹಿತ ಬೀದರ್ದಲ್ಲಿ ಸಹಿತ ಈ ಬೆಳೆಯನ್ನು ಬೆಳೆದು ರೊಕ್ಕನ ಭಾಳಷ್ಟು ರೈತರು ಮಾಡ್ತಾ ಇದ್ದಾರೆ ಆಲ್ರೆಡಿ. ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಇಲ್ಲಿ ಸೌದತ್ತಿ ತಾಲೂಕಿನ ಒಬ್ಬ ಸುಮಾರು ಲಾಸ್ಟ್ ಟೈಮ್ 5.5 ಕ್ವಿಂಟಲ್ ಬೆಳೆ ತೆಗೆದು ಸುಮಾರು 1 ಎಕರೆಗೆ 1.5 ಲಕ್ಷ ರೂಪಾಯಿ ರೊಕ್ಕನ ಮಾಡಿದ್ದನ್ನು ನಾವು ಗಮನಿಸಿದ್ದೀವಿ. ಓಕೆ ಹಾಗಾಗಿ ಇದು ಒಂದು ಒಳ್ಳೆ ಲಾಭದಾಯಕ ತರುವಂಥ ಬೆಳೆ ಅಂತ ಹೇಳ್ಬೋದು. ಆಮೇಲೆ ಇದನ್ನು ನಾವು ಕಟಾವು ಮಾಡಬೇಕಾದ್ರೆ ಇದರಲ್ಲಿ 2 ಇಂಪಾರ್ಟೆಂಟ್ ಸರ್. ಒಂದು ನಾವು ಯಾವ ರೀತಿ ಬಿತ್ತೀವಿ, ಇನ್ನೊಂದು ಕಟಾವು ಯಾವ ರೀತಿ ಮಾಡ್ತೀವಿ. ಉಳಿಕಿದ್ದು ಯಾವುದೂ ರೈತರಿಗೆ ತೊಂದರೆ ಇಲ್ಲ ಅದರಲ್ಲಿ. ಒಂದು ಬಿತ್ತುವಾಗ ನಾವು ಏನು ಮಾಡ್ಬೇಕಂತಿದ್ರೆ ಬೀಜಗಳು ಭಾಳ ಸಣ್ಣ ಇರೋದ್ರಿಂದ ಈಗ ತಾವು ನೋಡ್ಬೋದು ಇಲ್ಲಿ ಬೀಜಗಳು ಅತಿ ಚಿಕ್ಕದಾಗಿರುತ್ತವೆ. ಇದು ಉಳ್ಳಾಗಡ್ಡಿ ಬೀಜ ಇರೋದ್ರಲ್ಲಿ ಉಳ್ಳಾಗಡ್ಡಿ ಬೀಜಕ್ಕಿಂತನೂ ಸ್ವಲ್ಪ ಇನ್ನೂ ಚಿಕ್ಕದಾಗಿ ತೆಗೆದ್ರೆ ತಪ್ಪಾಗಲಿಕ್ಕಿಲ್ಲ ಸರ್. ಹಾಗಾಗಿ ಈ ಒಂದು ಬೀಜವನ್ನು ನಾವು ಯಾವ ರೀತಿ ಬಿತ್ತಬೇಕಂತಿದ್ರೆ ನಾವು 2 ಲೀಟ್ರದ್ದು ಒಂದು ಬಾಟ್ಲಿ ಇರುತ್ತೆ, ನೀರಿನ ಬಾಟ್ಲಿ ಇರುತ್ತಲ್ಲ, ಮೇಲ್ಗಡೆ ಕಟ್ ಮಾಡಿಬಿಟ್ಟು ಕೆಳಗಡೆ ಒಂದು ಸಣ್ಣದಾದ ತೂತ ತೆಗೆದುಬಿಟ್ಟು 10 kg ಉಸುಕು ಮತ್ತು ಅರ್ಧ kg ಬೀಜವನ್ನು ಮಿಕ್ಸ್ ಮಾಡಿಕೊಂಡು ಆ ಬಾಟ್ಲಿಯಲ್ಲಿ ಹಾಕಿ ಒಂದು ಗೆರಿಯನ್ನು ಕೊರೆದ್ಬಿಟ್ಟು ಆ ಸಾಲಿನಲ್ಲಿ ನಾವು ಬೀಜವನ್ನು ಬಿತ್ಕೋತ ಹೋಗಿಬಿಟ್ರೆ ಇದನ್ನು ನಾವು ಅದೇ ರೀತಿ ಅದೇ ಮೆಥಡ್ದಲ್ಲಿ ಈ ಬೆಳೆಯನ್ನು ನಾವು ಬೆಳೆದಿದ್ದು ತಾವು ಗಮನಿಸ್ಬೋದು. ಆಮೇಲೆ ಇದಕ್ಕೆ ನಾವು ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಹಾಕಿದಾಗ ಭಾಳ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತದೆ ಇದು. ಯಾಕಂದ್ರೆ ಭಾಳ ನೀರು ಬೇಕಾಗಿಲ್ಲ ಇದಕ್ಕೆ. ಭಾಳ ನೀರು ಕೊಟ್ಟರೆ ಅದಕ್ಕೆ ಈಗ ನೀರು ಹತ್ತಬಾರ್ದಂಗೆ ಈಗ ಬೆಡ್ಡು ಮಾಡಿದ್ವಿ ನಾವು. ಬೆಡ್ ಮಾಡಿ ಬೆಡ್ ಎತ್ತರ ಮೇಲೆ ಹಚ್ಚಾರ. ಅಲ್ಲ ಈಗ ನಾವು ಕಬ್ಬು ಹಚ್ಚಿರ್ತೀವಿ ರೀ. ಎಸ್ ಸರ್. ಕಬ್ಬು ಹಚ್ಚಿ ನಮಗೆ ಅಂತರ್ ಬೆಳೆಗೆ ನಾವು ಮಾಡ್ಕೋಬೋದ್ರಿ ಇದು. ಎಸ್ ಸರ್. ಇದು ಒಂದು ಭಾಳಷ್ಟು ಉತ್ತಮವಾದ ಬೆಳೆ ಅಂತ ಹೇಳ್ಬೋದು ನಾವು ಅಂತರ ಬೆಳೆಯಲ್ಲಿ, ಕಬ್ಬಿನಲ್ಲಿ, ಎಸ್ಪೆಷಲಿ ಕಬ್ಬಿನಲ್ಲಿ. ಯಾಕಂತ ಹೇಳಿದ್ರೆ ಕಬ್ಬಿನಲ್ಲಿ ಯೂಶುವಲಿ ತಮ್ಮ ಕಡೆ 5 ಫೂಟು 6 ಫೂಟು ಬಿಡ್ತಾರೆ. ಹಾಗಾಗಿ ಇಲ್ಲಿ ನಮಗೆ ಬರೀ 4 ಫೂಟ್ ಬಿಟ್ಟರೆ ಸಾಕು, ಈ ಒಂದು ಬೆಳೆ ಭಾಳ ಉತ್ತಮವಾಗಿ ಬರ್ತದೆ. ಯಾಕಂದ್ರೆ ಕಬ್ಬಿಗೆ ಏನು ನೀರು ಬಿಡ್ತೀರಿ, ಇದೊಂದು ಎಕ್ಸ್ಟ್ರಾ ಇನ್ಕಮ್ ಆಗಿ ಪರಿವರ್ತನೆ ಬರ್ತದೆ ರೈತರಿಗೆ. ಏನು ಕಬ್ಬಿ ಬಿಡ್ತೀವಿ ಅಷ್ಟು ಅದೇ ತೇವಾಂಶದಲ್ಲಿ ಈ ಬೆಳೆ ಬಂದ್ಬಿಡ್ತದೆ. ಅಂದ್ರೆ ಎಕ್ಸ್ಟ್ರಾ ಅವ್ರು ಖರ್ಚು ಮಾಡೋದು ಅವಶ್ಯಕತೆನೇ ಇಲ್ಲ. ಇದಕ್ಕೆ ಗೊಬ್ಬರ ಹಾಕೋದಿಲ್ಲ. ಯಾಕಂದ್ರೆ ನಿಮ್ಮ ಕಬ್ಬು ದೊಡ್ಡದಾಗೋದ್ರಾಗನ ಈ ಬೆಳೆ ಬಂದ್ಬಿಡ್ತದೆ. ಇದನ್ನು ಯಾವಾಗ ಹಚ್ಬೇಕಾದ್ರೆ ಕಬ್ಬಿನಾಗತ್ತೆ ಇದ್ರೆ ಕಬ್ಬು ಏನು ಕಟಾವು ಮಾಡ್ತೀರಿ ಇಮಿಡಿಯೇಟ್ ಅವಾಗ ಬಿತ್ತಬೇಕು. ಇಲ್ಲಿಕಂದ್ರೆ ನೆಕ್ಸ್ಟ್ ಹಚ್ತಿರ್ತಿರಲ್ಲ ಕಬ್ಬು ಅವಾಗ ಹೆಚ್ಚು ಬಾಳ್ತದೆ. ಅಂದ್ರೆ ನೀವು ಕಬ್ಬು ದೊಡ್ಡದಾಗೋದ್ರಾಗ ಈ ಕ್ರಾಪ್ ಬಂದು ಇದಕ್ಕೆ ಒಂದೇ ಒಂದು ಸರ ನೀವು ಯಾವಾಗ ಕಟಾವಿಗೆ ಬರ್ತೈತಿ ಅವಾಗ ಮಳೆಗೆ ಸಿಗಬಾರ್ದು ಇದು. ಅಂದ್ರೆ ತಾವು ಇಲ್ಲಿ ನೋಡ್ಬೋದು ಈ ರೀತಿ ಏನು ಒಣಗ್ತಿರ್ತದಲ್ಲ, ಇನ್ನೂ ಒಂದು 50% ಒಣಗಿದ ಮೇಲೆ ಮಳೆ ಆಗಬಾರ್ದು. ಈಗ ಬಂದರೂ ಏನು ತೊಂದರೆ ಇಲ್ಲ ಸರ್. ಆ ಟೈಪ್ ಇದ್ದಾಗ ಮಳೆ ಆಗಬಾರ್ದು. ಅಂದ್ರೆ ಅದು ಏನಾಗುತ್ತೆ, ಜಸ್ಟ್ ನೀರು ಹಚ್ಚಿಬಿಟ್ರೆ ಇಮಿಡಿಯೇಟ್ ಉಬ್ಬಿ ಬಿಡ್ತದೆ. ಒಂದು 10% ನೀರು ಹಿಡ್ಕೋತ ಕೆಪಾಸಿಟಿ ಇರ್ತದೆ. ಹಾಗಾಗಿ ಆಮೇಲೆ ಕಟಾವು ಹೆಂಗೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಗೋಧಿ ಅದು ಕಟಾವು ಮಾಡ್ತಿರ್ತಾರಲ್ಲ, ಈಗ ತೆಳಗೆ ಹಚ್ಚಿಸಿ ನಿಂಗೆ ಕಟಾವು ಮಾಡೋದು. ಕಟಾವು ಮಾಡಿ ಬಂಡಲ್ ಕಟ್ಟಿ ಒಂದು 2-3 ಸುಡೋದು. ತಳಪತ್ರಿ ಹಾಯಿಸ್ಬಿಟ್ಟು ಅದ್ಮೇಲೆ ಟ್ಯಾಕ್ಟರ್ ಇರ್ಬೋದು ಅಥವಾ ಕೈಲಿ ಬಿಡಿದಿರ್ಬೋದು, ತೂರ್ಕಿಸಿನ ಬೀಜ ತಗೋಬೋದು. ಇಲ್ಲ ಇನ್ನೊಂದು ಹೊಸದು ನಾವು ಮೈಸೂರಲ್ಲಿ ನೋಡಿದ್ದೀವಿ. ಈಗಾಗಲೇ ನಾವು ಏನು ಹೆಸರು ಮಾಡ್ತೀವಲ್ಲ ಕಟಾವು ಮಷಿನ್, ಡೈರೆಕ್ಟ್ ಮಷಿನ್ ಹಾಯಿಸ್ಬಿಟ್ಟು ಬರೋದು. ಖರೆ ಅದು ಮಷಿನ್ದಾಗ ಇಷ್ಟು ಸಣ್ಣ ಬೀಜ ಪಾರ್ ಆಗ್ತದೆ. ಅಲ್ಲಿ ಕೆಲವೊಂದಿಷ್ಟು ಇದನ್ನ ಚಾಣಿಗೆ ಇದಾವೆ, ಚಾಣಿಗೆ ಚೇಂಜ್ ಮಾಡಿಬಿಟ್ರೆ ಈ ಥರನೇ ಬರ್ತದೆ ಸರ್. ಯಾಕಂದ್ರೆ ಇದು ಒಂದು ಹೌದು, ನಾವು ನೋಡ್ಕೊಂಡ್ ಬಂದೀವಿ ಸರ್. ಅದನ್ನ ಅಲ್ಲ ಈಗ ಬರೀ ಒಂದು ಊದ್ರೆ ಹಾರಿ ಹೋಗ್ತದೆ. ಈ ದೂಸ ಇದೆಲ್ಲ ಆದ್ರೆ ಹಾರಿ ಇಲ್ಲ ಸರ್, ಅದೊಂದು ನಾವು ಸಪ್ರೇಟ್ ನೋಡಿ ಬಂದೀವಿ. ನಾವು ಒಂದು ಸುಮಾರು 10 ಎಕರೆ 15 ಎಕರೆ ಎಲ್ಲ ವಿಡಿಯೋನು ಮಾಡೀನಿ. ಮತ್ತು ಅಲ್ಲಿ ಎಲ್ಲ ನೋಡ್ಕೊಂಡ್ ಬಂದೀವಿ ನಾವು. ಡೈರೆಕ್ಟ್ ಅವರು ಕಟಾವಣೆ ಮಾಡ್ತಾರೆ ಮೆಷಿನ್ ಹಚ್ಚಿ. ಹಾಗಾಗಿ ಒಂದು ಒಳ್ಳೆ ಎಕನಾಮಿಕ್ ಇದು. ಇನ್ನು ಮತ್ತೆ ರೈತ ಬಂದೈತೆ ತೋರಿಸೋದು ಏನಪ್ಪ ಅಂದ್ರೆ ಬೀಜಗಳು ಎಲ್ಲಿ ಸಿಗ್ತಾವು. ಒಂದು ಈ ಬೀಜಗಳು ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತವೆ. ಅದಕ್ಕೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ ಬರೋಕ್ಕಿಂತ ಪೂರ್ವದಲ್ಲಿ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ನಾವು ಬೀಜಗಳನ್ನು ಕೊಡ್ತೀವಿ. ತದನಂತರ ಇದನ್ನು ಮಾರುಕಟ್ಟೆ ಹಾಕಪ್ಪ ಅಂತ ಹೇಳಿದ್ರೆ ಇದಕ್ಕೆ ಭಾಳಷ್ಟು ಮಾರುಕಟ್ಟೆ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಭಾಳಷ್ಟು ಚೆನ್ನಾಗಿದೆ. ಲೋಕಲ್ಲು ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಮೈಸೂರಿದೆ, ಆಮೇಲೆ ಹಿಮಾಚಲ ಪ್ರದೇಶ, UP-ದಲ್ಲಿದೆ, ಅಲ್ಲಿ ಹೋಗ್ಬೋದು. ಆಮೇಲೆ ಇದಕ್ಕೆ ನಮ್ಮದೇ ಆದಂಥ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟು ರೈತರ ಜೊತೆ ಒಪ್ಪಂದ ಮಾಡಿಕೊಂಡು ನಾವು ಕಂಪ್ನಿ ಮತ್ತು ರೈತರ ಮಧ್ಯೆ ಕೊಂಡಿಯಾಗಿ ಈ ಬೆಳೆಯನ್ನು ಖರೀದಿಸಲಿಕ್ಕೆ ರೈತ ಬಂಧುಗೆ ಅನುಕೂಲ ಮಾಡಿಕೊಡ್ತೀವಿ. ಅದರಿಂದ ರೈತರು ಇದಕ್ಕೆ ಬೆಲೆ ಏನಿರ್ತದಪ್ಪ ಅಂತ ಹೇಳಿದ್ರೆ ಎಕರೆಗೆ ಸುಮಾರು 5-6 ಕ್ವಿಂಟಲ್ ಇಳುವರಿ ತಗೋಬೋದು. 1 ಕ್ವಿಂಟಲ್ಗೆ ಸುಮಾರು 10,000 to 25,000 ರೂಪಾಯಿ ತನಕ ಇದರ ರೇಟ್ ಇರ್ತೈತಿ. ಕೆಲವೊಮ್ಮೆ 35,000 ರೂಪಾಯಿ ತನಕ ಹೋಗಿದ್ದು ಉದಾಹರಣೆಗಳು ಅದಾವು. ಅದರ ರೈತರು ನಾವು ಮೈಸೂರಲ್ಲಿ ಮನೆ ಹೋದಾಗ 21-22,000 ರೂಪಾಯಿ ಕ್ವಿಂಟಲ್ ಈಗಾಗಲೇ ನಡೆದಿದೆ. ಇದಕ್ಕೆ ಬಂಗಾರ ರೇಟ್ ಹೆಂಗೆ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಹಂಗೆ ಡೈಲಿ ಈ ಥರ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಅವತ್ತು ಯಾರು ರೈತರು ತಂದು ಕೊಡ್ತಾರೆ ಅದೇ ರೇಟ್ ರೈತರಿಗೆ ಡೈರೆಕ್ಟ್ ಅವ್ರ ಅಕೌಂಟ್ ನಂಬರಿಗೆ ಹೋಗಿ ರೊಕ್ಕನ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡಿವಿ. ಓಕೆ ಸರ್ ಇದು ಒಂದು ಎಕರೆಗೆ ಬೀಜ ಎಷ್ಟು ಬೇಕಾಗ್ತದೆ? ಇದು 1 ಎಕರೆಗೆ ನಮ್ಮ ಪ್ರಕಾರ ಅಂದ್ರೆ ಥಿಯರಿ ಪ್ರಕಾರ 1 kg ಅಂತ ಹೇಳ್ತೀವಿ. ಆದರೆ ನಮ್ಮ ಅನುಭವ ಪ್ರಕಾರ ಈಗಾಗಲೇ ನೋಡಿದಂಗೆ ಅರ್ಧ kg ಸಾಕತ್ ನಮ್ಗೆ ಅನಿಸ್ತಾ ಇದೆ. ಓಕೆ ಯಾಕೆ ರೈತರು ಆಲ್ರೆಡಿ ಬಿತ್ತಿದ್ದಾರೆ. ಕೆಲವೊಂದಿಷ್ಟು ರೈತರ ಹೊಲಗಳು ನಾವು ವಿಸಿಟ್ ಮಾಡಿದ್ವಿ. ಮಂಜುನಾಥ್ ಸರ್ ವಿಸಿಟ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಬೆಳೆ ಬಂದಿದೆ. ಈಗ ನಾವು ಒಂದು ಕ್ಷೇತ್ರೋತ್ಸವನ ಮಾಡ್ಬೇಕಂತ ಹೇಳಿ ಮಾಡ್ಕೊಂಡಿದ್ದೀವಿ. KLE ಸಂಸ್ಥೆಯ ಕೃಷಿ ವಿಜ್ಞಾನ ಮತ್ತಿಕೊಪ್ಪದಿಂದ ರೈತ ಬಂದವರಿಗೆ ಏನು ವಿನಂತಿಸಿಕೊಳ್ಳೋದಂದ್ರೆ, ನಮ್ಮಲ್ಲೇನು ಕಬ್ಬಿನ ಪ್ರದೇಶ ಜಾಸ್ತಿ ಐತಿಲ್ಲ, ಆ ಪ್ರದೇಶದೊಳಗನ್ನ ಕೂಡ ನಾವು ಅಂತರ ಬೆಳೆಯಾಗಿ, ಉದಾಹರಣೆಯಾಗಿ ಈಗ ನೀವು ಅಕ್ಟೋಬರ್
ಲವಣಿ ಮಾಡ್ಕೊತ ಹೋಗ್ತೀರಿ. ಅಕ್ಟೋಬರ್ ಲವಣಿ ಮಾಡ್ಕೊಂಬಂದು ಅಂತರ ಬೆಳೆಯಾಗಿ ನೀವು ಚಿಯಾ ಬೆಳಿಬೋದು. ಆಮೇಲೆ ಈ ನವಂಬರ್ ಡಿಸೆಂಬರ್ನಾಗ ಕಟಾವು ಚಾಲು ಆಕೈತಿ. ನವಂಬರ್ ಡಿಸೆಂಬರ್ನಾಗೂ ನೀವು ಕುಳೆ ಬೆಳೆಯೊಳಗೆ ಅಂತರ ಬೆಳೆಯಾಗಿ ಚಿಯಾ ಬೆಳೆಯೋನ್ನ ನೀವು ತೊಗೋಬೋದು. ಅಂದ್ರೆ ಇಲ್ಲಿ ಅನುಕೂಲ ಏನಂತಂದ್ರೆ ಈಗ ನೀವು ಹೆಂಗೆ ಜೋಳ ಬಿತ್ತಿ ಹೆಂಗೆ ತೆಗಿತಿಲ್ಲ ಹೆಚ್ಚು ಕಡಿಮೆ ಅದೇ ರೀತಿ 2 ರಿಂದ 3 ನೀರು ಹತ್ತಾವ. ಕಬ್ಬಿನೊಳಗೆ ಬೆಳೆದ್ರೆ ನಿಮ್ಗೆ ಆ ಒಂದು ನಿಮ್ಮ ಸಮಸ್ಯೆನೂ ಬರೋದಿಲ್ಲ. ಆಮೇಲೆ ಸರಿ ಸುಮಾರು ಕನಿಷ್ಠ ಅಂದ್ರೂ ನಿಮ್ಗೆ ಏನು ನೀವು ಕಬ್ಬಿನ ಬೆಳೆಯೊಳಗೆ ಏನು ರಾಸಾಯನಿಕ ಗೊಬ್ಬರ ಒಳಗೆ ಏನು ಉಪಯೋಗಿಸ್ತಿರಲ್ಲ, ಆರ್ಥಿಕವಾಗಿ ಏನೇನು ನೀವು ರೊಕ್ಕ ಹಾಕ್ತೀರಿ ಆ ಆರ್ಥಿಕವಾಗಿ ಆ ರೊಕ್ಕ ನೀವು ಇದ್ರೊಳಗೆ ಮರಳಿ ತೊಗೋಬೋದು. ಆಮೇಲೆ ಹೇಳಿದಾರಲ್ಲ ಈಗ ಒಮ್ಮೊಮ್ಮೆ 10,000 ಕ್ವಿಂಟಲ್ಕ್ಕಿಂತ 35,000 ಕ್ವಿಂಟಲ್ ತನಕ ರೇಟ್ ಇರ್ತೈತಿ. ಅದಕ್ಕೆ ರೈತ ಬಂದವರು ಮುಂದೆ ಈಗ 2026 ಏನು ಪ್ರಾರಂಭ ಆಗೈತಿಲ್ಲ ಈಗ ನೀವು ಆಗಸ್ಟ್ ಸೆಪ್ಟೆಂಬರ್ನಾಗ ಬಂದು ಇಲ್ಲಿ ನೀವು ಬೀಜನೂ ಕೂಡ ಪಡೆದುಕೊಳ್ಬೋದು. ಈಗ ಇನ್ನೊಂದು ರೈತ ಬಂದರೆ ಏನು ಹೇಳ್ಬೇಕಪ್ಪ ಅಂತಂದ್ರೆ ಈ ಬೆಳೆಯನ್ನು ಸಪೋಸ್ ಮಾರುಕಟ್ಟೆ ಇಲ್ಲ ಅಂದರೆ 2 ದಿವಸ ಇಡ್ಬೋದು ಅಂತ ಪ್ರಶ್ನೆ ಬರ್ತದೆ. ಆ ಸಂದರ್ಭದಲ್ಲಿ ಇದನ್ನು ಸುಮಾರು 3 ವರ್ಷದ ತನೂ ತಾವು ಕಾಯ್ದಿಡ್ಬೋದು. ಯಾವುದೂ ಹುಳ ಯಾವುದೂ ಹುಪ್ಪಡಿ ಇದಕ್ಕೆ ಹತ್ತಲ್ಲ. ಯಾಕಂತಂದ್ರೆ ಕೆಲವೊಂದು ಮಾರ್ಕೆಟ್ ಡೌನ್ ಇದ್ದಾಗ ನೀವು 2 ವರ್ಷ ಇಡ್ಬೋದು, 3 ವರ್ಷ ಇಡ್ಬೋದು. ಹುಳ ಏನೂ ಲಾಸ್ ಆಗಲ್ಲ. ಒಂದೇ ಒಂದು ನೀರು ಹತ್ತು ಬರ್ತದೆ. ಓಕೆ. ಈಗ ನನ್ನ ಕಾಂಟ್ಯಾಕ್ಟ್ ನಂಬರು 9481063777. ಈ ನಂಬರ್ಗೆ ತಾವು ನನ್ನನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾಗಿ ಕೇಳ್ಕೊಳ್ತೀನಿ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದಗಳು.